ಪ್ರಥಮತಃ ರೆಪ್ರೆಸೆಂಟೇಷನ್ ಕೊಟ್ವಿ. ಬರ ವಿಪರೀತ ಬರ ಇದೆ, ನಮಗೆ ನಷ್ಟ ಆಗಿದೆ, 18,000 ಕೋಟಿ ರೂಪಾಯಿಗೆ ನಾವು ಕೊಡಿ ಅಂತೇಳಿ ಕೊಟ್ವಿ. ಕೊಟ್ಟಾದ ನಂತರ ಅವರು ಕೇಂದ್ರದವರು ಸಮಿತಿಯನ್ನು ಕಳಿಸಿದ್ರು. ಕೇಂದ್ರದ ಸಮಿತಿ ಬಂದು ಹೋದ ಮೇಲೆ ಅಲ್ಲಿ ಕಾನೂನಿನಲ್ಲಿ ಇರ್ತಕ್ಕಂಥದ್ದು 1 ತಿಂಗಳ ಒಳಗಾಗಿ ಅವರು ಪರಿಹಾರ ಕೊಡಬೇಕು ಅಂತ ಇದೆ. ಅವರು 1 ತಿಂಗಳು ಆಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು. ನಂತರ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳನ್ನು, ಗೃಹ ಸಚಿವರನ್ನು ಭೇಟಿ ಮಾಡಿದ್ರು. ನಾವು ಡಿಸೆಂಬರ್ 23ನೇ ತಾರೀಕು ಸಭೆ ಕರೀತೇನೆ, ನಾನು ನಂತರ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರು. ಮುಖ್ಯಮಂತ್ರಿಗಳು ಆನ್ ರೆಕಾರ್ಡ್ ಹೇಳಿದ್ದಾರೆ. ಡಿಸೆಂಬರ್ 23 ಎಷ್ಟು ದಿವಸ ಆಯಿತು? ಎಲೆಕ್ಷನ್ನು ಡಿಕ್ಲೇರ್ ಆಗಿತ್ತಾ? ಎಲೆಕ್ಷನ್ನಿಗೆ ಏನಾದರೂ ಯಾವುದಾದ್ರೂ ರೂಪದಲ್ಲಿ ನೋಟಿಫಿಕೇಷನ್ ಆಗಲಿ ಅದರ ಸುದ್ದಿಯನ್ನೇ ಎಲೆಕ್ಷನ್ ಕಮಿಷನ್ ಅವರು ಮಾತಾಡಿಲ್ಲ ಅಲ್ಲಿವರೆಗೆ. ಫಸ್ಟು ನಿರ್ಮಲಾ ಸೀತಾರಾಮನ್ ಏನು ಹೇಳಿದರು, ನಾವು ಕೊಡೋದೆಲ್ಲ ಕೊಟ್ಬಿಟ್ಟಿದ್ದೀವಿ, ಯಾವುದು ಕೊಡಬೇಕಾಗಿಲ್ಲ, ಬರ ಪರಿಹಾರದ್ದು ನಮಗೆ ನಾವೆಲ್ಲ ಕೊಟ್ಟಿದ್ದೀವಿ ಹಾಗೆ ಅಂತ ಹೇಳ್ಕೊಂಡ್ರು. ಈಗ ನಿನ್ನೆ ಹೇಳ್ತಾ ಇದ್ದೆ, ಫಾರ್ ದಿ ಫಸ್ಟ್ ಟೈಮ್ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ, ಡಿಲೇ ಆಗಿದೆ, ನೀವು ಕೊಡೋದೆಲ್ಲ ಡಿಲೇ ಆಗಿದೆ ಅಂತ. ಎಲೆಕ್ಷನ್ನು ಕಮಿಷನ್ನವ್ರದ್ದು ಎಲೆಕ್ಷನ್ ನೋಟಿಫಿಕೇಷನ್ ಆಯಿತು, ಅದಕ್ಕಾಗಿ ಡಿಲೇ ಆಗಿದೆ. ಎಲೆಕ್ಷನ್ ನೋಟಿಫಿಕೇಷನ್ ಆದಮೇಲೆ ನಾವು ಅವ್ರ ಪರ್ಮಿಷನ್ ಕೇಳಿದ್ದೀವಿ, ಅವ್ರು ಕೊಟ್ಟಿಲ್ಲ ಇನ್ನೂ ಅಂತ ಈಗ ಒಪ್ಕೊಂಡಿದ್ದಾರೆ. ನಿಧಾನ ಆಯಿತು ಅಂತ ಒಪ್ಕೊಂಡಿದ್ದಾರಲ್ವ? ಫಸ್ಟ್ ಆಫ್ ಆಲ್ ನಿಧಾನ ಆಯಿತು ಅಂತ ಒಪ್ಕೊಂಡಿದ್ದಾರೆ. ಅಂದರೆ ಅವರು ತಪ್ಪು ಮಾಡಿತ್ತು ಅಂತೇಳಿ ಅವ್ರ ಅರಿವಾಗಿದೆ. ಇವತ್ತು ರಾಜ್ಯದ ಜನತೆಗೆ ಅವ್ರು ಹೇಳಿರ್ತಕ್ಕಂಥದ್ದು ಹೌದು ನಮ್ಮ ತಪ್ಪಾಗಿದೆ ಅಂತ ಒಪ್ಕೊಂಡಂಗೆ ಆಯ್ತು. ಈಗ ನಮ್ಮ ಒತ್ತಾಯ ಏನು ಅಂತ ಹೇಳಿದರೆ, ನೀವು ತಪ್ಪು ಮಾಡಿದ್ರಿ, ಯಾರಿಗೆ ತಪ್ಪು ಮಾಡಿದ್ರಿ? ಕರ್ನಾಟಕ ರಾಜ್ಯದ ಜನತೆಗೆ, ಕಾಂಗ್ರೆಸ್ ಪಕ್ಷಕ್ಕಲ್ಲ, ಕರ್ನಾಟಕ ರಾಜ್ಯದ ಜನತೆಗೆ ತಪ್ಪು ಮಾಡಿದ್ದೀರಿ. ಅದಕ್ಕಾಗಿ ನೀವು ಕ್ಷಮೆ ಕೇಳಬೇಕು. ನಿರ್ಮಲಾ ಸೀತಾರಾಮನ್ನವರು ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು. ಯಾಕೆಂದರೆ ಅವರು ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿದ್ದಾರೆ. ಅಷ್ಟು ಕೂಡ ಕನಿಷ್ಠವಾದಂಥ ಒಂದು ಕನ್ಸರ್ನ್ ಇಲ್ಲದೆ ಇದ್ದರೆ, ನಾನು ರೆಪ್ರೆಸೆಂಟ್ ಮಾಡುವ ಸ್ಟೇಟಿಗೆ ಕಾನೂನಾತ್ಮಕವಾಗಿ ಕೊಡಬೇಕಾದದ್ದನ್ನು ಕೊಡಬೇಕು ಅನ್ನುವಂಥ ಕನಿಷ್ಠನ ಇದು ನಾವು ಅವ್ರಿಗೆ ಇಲ್ಲದೆ ಹೋದರೆ ನಾವು ಏನು ಹೇಳೋಕ್ಕಾಗುತ್ತೆ? ಅದಕ್ಕೆ ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು, ಜೊತೆಗೆ ಬೇಗ ನಮಗೆ ಪರಿಹಾರವನ್ನು ಕೊಡಬೇಕು. ಇದಕ್ಕೆ ಯಾವ ಎಲೆಕ್ಷನ್ ಕಮಿಷನ್ನು ಬರ ಪರಿಹಾರಕ್ಕೆ ಅಡ್ಡ ಬರೋದಿಲ್ಲ. ಜನಗಳಿಗೆ ಕುಡಿಯೋ ನೀರಿಗೆ ಕೊಡಬೇಡಿ ಅಂತ ಎಲೆಕ್ಷನ್ ಕಮಿಷನ್ ಹೇಳುತ್ತಾ? ಜನಗಳಿಗೆ ಮೇವು ಹಾಕಬೇಡಿ ಅಂತೇಳಿ ಇದು ಎಲೆಕ್ಷನ್ ಕಮಿಷನ್ ಹೇಳುತ್ತಾ? ಹಾಗಾಗಿ ಎಲೆಕ್ಷನ್ ಕಮಿಷನನ್ನು ಅಡ್ಡ ತರುವ ಅಗತ್ಯ ಇಲ್ಲ. ಬೇಗ ನಮಗೆ ಪರಿಹಾರವನ್ನು NDRFನಲ್ಲಿ ನಮಗೆ ಕೊಡಬೇಕಾದಂಥ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಸರ್, ಕೋಲಾರದಲ್ಲಿ ನಿನ್ನೆ ಪ್ರಚಾರಕ್ಕೆ ಚಾಲನೆ ನೀಡಿದ್ರು ಸಿಎಂ, ಆದ್ರೆ ಮುನಿಯಪ್ಪ ಅವರು ಮಾತ್ರ ಭಾಗಿಯಾಗಿಲ್ಲ. ಅದರ ಜೊತೆಗೆ ಈಗ ನನ್ನನ್ನು ಯಾರು ಕರೆದೇ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾರೆ. ನನಗೆ ಅದು ಗೊತ್ತಿಲ್ಲ. ನಾವೆಲ್ಲರೂ ಹೋಗಬೇಕಾಗಿತ್ತು. ನನಗೆ ಸ್ವಲ್ಪ ಆರಾಮ ಇರಲಿಲ್ಲ ಅಂತೇಳಿ ನಾನು ಹೋಗಲಿಲ್ಲ. ನಾವೆಲ್ಲ ಹೋಗಬೇಕಾಗಿತ್ತು. ಮುನಿಯಪ್ಪನವರು ಬರಬೇಕಾಗಿತ್ತು. ಯಾವ ಕಾರಣಕ್ಕೆ ಅವರು ಹೋಗಿಲ್ಲೋ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಕರೀತಾರೆ. ಒಬ್ಬ ಕ್ಯಾಂಡಿಡೇಟ್ ಆದವರು ಎಲ್ಲರನ್ನೂ ಕರಿಬೇಕು. ಕರೀತಾರೆ, ನೆಕ್ಸ್ಟ್ ಟೈಮ್ ಕಡೆಗಣಿಸೋದಿಲ್ಲ. ಅವರು ಕೂಡ ಟಿಕೆಟಿನ ಅವರ ಅಳಿಯನಿಗೆ ಕೇಳಿದರು, ಅವರಿಗೆ ಕೊಡೋದಕ್ಕೆ ಆಗಲಿಲ್ಲ. ಸ್ವಾಭಾವಿಕವಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ ಇರ್ತದೆ. ಅದನ್ನು ಮುಂದಿನ ಒಂದು 2-3 ದಿನದಲ್ಲಿ ಸರಿ ಮಾಡ್ಕೊಂಡು ಅಲ್ಲ ಸರ್, ಒಬ್ಬ ಹಿರಿಯ ನಾಯಕರು ಆಯಾ ಜಿಲ್ಲಾ ಸಂಬಂಧಪಟ್ಟಂತ ಜಿಲ್ಲಾ ಮಂತ್ರಿಗಳು ಹೊಣೆಗಾರಿಕೆ ಇದೆ. ಈ ನಿಟ್ಟಿನಲ್ಲಿ ಹೋಗದೆ ಇರೋದು ಕೂಡ ಇಲ್ಲೊಂದ್ ಕಡೆ ಭಿನ್ನ ಮತ ಮತ್ತೆ ಪಕ್ಷದ ಮೇಲೆ ಪರಿಣಾಮ ಏನಾಗೋದಿಲ್ಲ. ಹೋಗ್ತಾರೆ, ಖಂಡಿತವಾಗಿ ಹೋಗ್ತಾರೆ. ಅವರು ಜಿಲ್ಲಾ ಮಂತ್ರಿಗಳು ಈಗಾಗಲೇ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ. ಏನು ತೊಂದರೆ? ರಾಜ್ಯಭಾರ ಮಾಡ್ತಾ ಇದ್ದಾರೆ. ಎಲ್ಲ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ ಪ್ರತಿ ಚುನಾವಣೆಯಲ್ಲಿ. ಸರಿಪಡಿಸಿಕೊಂಡು ಮುಂದಕ್ಕೆ ಹೋಗ್ತೇವೆ. ರಾಜ್ಯಭಾರ ಮಾಡ್ತಾ ಇದ್ದಾರೆ, ಅವ್ರು ಗೆಲ್ಲಿಸ್ಕೊಂಡು ಬರ್ಲಿ. ಕಾಂಗ್ರೆಸ್ ಅನ್ನ ಇಂದಿನ ಎಲೆಕ್ಷನ್ ಅಲ್ಲಿ ಸೋಲಿಸಿದವರನ್ನೇ ಮುಂದೆ ಬಿಟ್ಟು ಈಗ ಬಹಳ ಕ್ರಿಟಿಕಲ್ ಆಗಿ ನೋಡ್ಬೇಕಾಗುತ್ತೆ. ಸರ್, ಬಿಜೆಪಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಸರ್, ಎಲ್ಲಾ ಚುನಾವಣಾ ಪ್ರಚಾರ. ಇದರಲ್ಲಿ ಲೋಕಸಭೆ ನಂತರದಲ್ಲಿ ಸರ್ಕಾರ ಇರಲ್ಲ, ಗ್ಯಾರಂಟಿಗಳು ನಿಂತು ಹೋಗ್ತವೆ, ಸರ್ಕಾರನೂ ಪತನ ಆಗುತ್ತೆ ಅನ್ನೋ ಅಸ್ತಿತ್ವದ ಬಗ್ಗೆನೇ ಪ್ರಶ್ನೆ ಮಾಡ್ಬೋದು ಅಂತ ಹೇಳಿ ಕನಸು ಕಾಣ್ತಾ ಇದ್ದಾರೆ. ಅದೆಲ್ಲ ಸಾಧ್ಯನೇ ಇಲ್ಲ ಯಾವತ್ತಿಗೂ. ಇನ್ನು 4 ವರ್ಷ ನಮ್ಮ ಸರ್ಕಾರ ಗಟ್ಟಿಯಾಗಿರುತ್ತೆ. ಯಾವ ಕಾರಣಕ್ಕೂ ಕೂಡ ನಾವೇನು ಸರ್ಕಾರ ಬೀಳೋದಾಗಲಿ ಅಥವಾ ತೊಂದರೆ ಆಗೋದಾಗಲಿ ಆಗೋದಿಲ್ಲ. ನಾವು ಈ ಚುನಾವಣೆಯಲ್ಲಿ
20 ಸೀಟನ್ನು ಗೆದ್ದಿದ್ದೇವೆ ಅಂತ ಹೇಳಿ ನಾವು ಹೊರಟಿದ್ದೇವೆ, ಗೆದ್ದಿದ್ದೇವೆ. ಬಿಜೆಪಿ ಇದರಲ್ಲಿ ಅವ್ರು ಹೇಳ್ಕೊಳ್ಳೋದು ಜನ ಹೇಳಬೇಕಲ್ರಿ. BJP ಹೇಳೋದು, ಕಾಂಗ್ರೆಸ್ ಹೇಳೋದು, ಇನ್ನೊಬ್ರು ಹೇಳೋದು ಆ ಪ್ರಶ್ನೆ ಅಲ್ಲ. ಇಲ್ಲಿ ಜನ ತೀರ್ಮಾನ ಮಾಡೋರು. ಜನಕ್ಕೆ ಗೊತ್ತಿದೆ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, 5 ಗ್ಯಾರಂಟಿ ಕೊಟ್ಟಿದ್ದೇವೆ. ಜನ ಕಂಫರ್ಟಬಲ್ ಆಗಿದ್ದಾರೆ. ಇವತ್ತಿರ್ತಕ್ಕಂಥ ಈ ಬರಗಾಲದ ಪರಿಸ್ಥಿತಿನಲ್ಲಿ ನಾವೇನಾದರೂ ಅವರಿಗೆ ಸಹಾಯ ಮಾಡದೆ ಹೋಗಿದ್ದಿದ್ರೆ, ಈ ಗ್ಯಾರಂಟಿಗಳು ಕೊಡದೆ ಹೋಗಿದ್ರೆ ಜನ ಎಷ್ಟು ಕಷ್ಟಕ್ಕೆ ಸಿಕ್ಕಾಕೊಳ್ಳೋರು ಅನ್ನೋದು ಜನಗಳಿಗೆ ಗೊತ್ತಿದೆ. BJP ಹೇಳಿದರೆ ಗೊತ್ತಾಗೋದಲ್ಲ, ಜನಗಳಿಗೆ ಗೊತ್ತಿದೆ. ಅದರಿಂದ ಇಟ್ ಈಸ್ ಇರಿಲೆವೆಂಟ್ ಅಷ್ಟೇ. ಸರ್, ಟಿಕೆಟ್ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಯಾರೆಲ್ಲ ಬೇರೆ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಅನ್ನ ಸೇರಿದ್ರು ಅವರು ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ, JDS ಅನ್ನ ಸೇರ್ತಾ ಇದ್ದಾರೆ, BJPಯನ್ನ ಸೇರ್ತಾ ಇದ್ದಾರೆ. ಭಾಳ ಜನ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ, ವಾಪಸ್ ಹೋಗ್ತಾ ಇದ್ದಾರೆ. ಕೆಲವರು ನಮಗಿಲ್ಲಿ ಸರಿಯಾಗಲಿಲ್ಲ ಅಂದ್ಕೊಂಡು ಹೋಗಿರ್ಬೋದೇನೋ, ಗೊತ್ತಿಲ್ಲ. ಆದರೆ ಭಾಳ ಜನ ನಮ್ಮ ಜೊತೆ ಬಂದಿದ್ದಾರಲ್ವ, ಅವರು ಇದ್ದಾರೆ. ಅವ್ರನ್ನ ಯಾಕೆ ನಾವು ಹೆಚ್ಚು ಫೋಕಸ್ ಮಾಡಬಾರ್ದು? ಭಾಳ ಜನ ಬಂದಿದ್ದಾರೆ, ಅವರೆಲ್ಲ ಇದ್ದಾರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಬ್ಬರಿಬ್ಬರು ಯಾರೋ ನಮಗೆ ಕುರ್ಚಿ ಕೊಡಲಿಲ್ಲ ಬಂದ ತಕ್ಷಣ ಅಂತ ಹೇಳಿ ಹೋಗಿರ್ಬೋದು. ಅದು ಕೂಡ ನನಗೆ ಗೊತ್ತಿಲ್ಲ ಯಾರು ಹೋಗಿದ್ದಾರೆ ಅಂತ. ಆದರೆ ಹೆಚ್ಚಿನ ಅಂಶ ನಮ್ಮ ಜೊತೆಯಲ್ಲಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಸರ್, ಈಗ ನಿಮ್ಮ ತುಮಕೂರಲ್ಲಿ ಸೋಮಣ್ಣ ಅವರು ಒಕ್ಕಲಿಗ ಸಮುದಾಯದ ಓಟ್ಗಳನ್ನೇ ಇದು ಮಾಡಿದ್ದಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ. ಮತ್ತೊಂದು ಕಡೆಗೆ ನಿಮ್ಮ ಸಚಿವರು KN ರಾಜಣ್ಣವ್ರು ಕೊಟ್ಟಂಥ ಹೇಳಿಕೆ ದೇವೇಗೌಡರ ಬಗ್ಗೆ ಅದು ಚರ್ಚೆ ಆಗ್ತಾ ಇದೆ ಸರ್. ಏನು ಪರಿಣಾಮ ಬೀರಲ್ವ ಪಕ್ಷದ ಮೇಲೆ? ಈ ಜಾತಿಯ ಆಧಾರದ ಮೇಲೆ ಒಂದಿಷ್ಟು ಪರಿಣಾಮ ಬೀರ್ಬೋದು, ಆದರೆ ಜಾತಿ ಆಧಾರದ ಮೇಲೆ ಚುನಾವಣೆ ನಡೆಯೋದು. ಅನೇಕ ಫ್ಯಾಕ್ಟರ್ಸ್ ಇರ್ತವೆ, 1, 2, 3 ಒಂದೇ ಒಂದು ಫ್ಯಾಕ್ಟ್ರಿ ಮೇಲೆ ಚುನಾವಣೆ ನಡೆಯೋದಿಲ್ಲ. ಅದರಿಂದ ಅದು ಎಲ್ಲ ಏನು ತೊಂದರೆ ಆಗೋದಿಲ್ಲ. ನಾವು ತುಮಕೂರಿನಲ್ಲಿ 100ಕ್ಕೆ 100 ಗೆದ್ದಿದ್ದೇವೆ.